ನಿಮ್ಮ ದೇಸಿ ಪರದೇಸಿ ಫುಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಚಿಕನ್ ಗ್ರೇವಿ ಹೆಂಗೆ ಮಾಡೋದು ನೋಡ್ತಿದ್ದೀವಿ. ಆ್ಯಕ್ಚುಲಿ ನೋಡ್ತಿದ್ದೀವಿ, ಎಲ್ಲರಿಗೂ ಗೊತ್ತೇ ಇದೆ. ಬಟ್ ನಮ್ಮ ಮನೆ ಸ್ಟೈಲ್ನಲ್ಲಿ ಹೆಂಗೆ ಮಾಡ್ತೀವಿ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಈ ರೀತಿ ಕಾಂದ, ಉಳ್ಳಾಗಡ್ಡಿ, ಈರುಳ್ಳಿ ಮೂರು ಒಂದೇ. ಸೊ ಇದನ್ನೆಲ್ಲ ಹೆಂಚ್ಕೋಬೇಕು. ಇದಾದಮೇಲೆ ಟೊಮೆಟೊ ಸರಿಯಾಗಿ ಅದೇ ರೀತಿಯಲ್ಲಿ ಸೇಮು ಚಾಪ್ ಮಾಡ್ಕೊಂಡು ಇಟ್ಕೊಳ್ರಿ. ಸ್ವಲ್ಪ ಹಣ್ಣಾಗಿರಬೇಕು ಟೊಮೆಟೊ. ಸೊ ಕೊಯ್ಕೊಂಡು ಅದಾದಮೇಲೆ ಸ್ವಲ್ಪ ನಮಗೆ ಒಣ ಕೊಬ್ಬರಿ ಬೇಕಾಗ್ತದೆ. ಒಣ ಕೊಬ್ಬರಿ ತೊಗೊಂಡು ಅದನ್ನ ಅದನ್ನ ಕಟ್ ಮಾಡ್ಕೋಬೇಕು. ಇದು ಆ್ಯಕ್ಚುಲಿ ದೊಡ್ಡದಾಗಿದೆ ಇದರಲ್ಲಿ, ಮತ್ತು ಮುಂದೆ ವಿಡಿಯೋನಲ್ಲಿ ಇರ್ತದೆ, ಕಟ್ ಮಾಡ್ತೀವಿ ನಾವು ಅದನ್ನು. ಈಗ ನೋಡಿ, ಇದೇ ರೀತಿ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಟೊಮೆಟೊ ಮತ್ತು ಈರುಳ್ಳಿನ. ಸೊ ಪ್ಯಾನ್ನಲ್ಲಿ ಎಣ್ಣೆ ಹಾಕೋಣ. ಎಣ್ಣೆ ಗ್ಯಾಸ್ ಚಾಲು ಮಾಡಿದ್ವಿ ಆಲ್ರೆಡಿ. ಸೊ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಅದಾದ ನಂತರ ಈರುಳ್ಳಿ ಹಾಕಬೇಕು. ಇದರಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸೊ ಈಗ ಎಣ್ಣೆ ಗರಂ ಆಗಿದೆ, ಈರುಳ್ಳಿ ಹಾಕೋಣ. ಮೊದಲಿಗೆ ಈರುಳ್ಳಿ ಮಾತ್ರ ಹಾಕೋಣ, ಯಾಕಂದರೆ ಮತ್ತು ಟೊಮೆಟೊ ಹಾಕಿದರೆ ಸರಿಯಾಗೋದಿಲ್ಲ, ಫ್ರೈ ಆಗೋಲ್ಲ. ಸೊ ಮೊದಲು ಈರುಳ್ಳಿ ಮಾತ್ರ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಂತರ ಟೊಮೆಟೊ ಹಾಕೋಣಂತೆ. ಇದು ಆ್ಯಕ್ಚುಲಿ ಇದೆಲ್ಲ ಫ್ರೈ ಮಾಡ್ಕೋಬೇಕು ಒಳ್ಳೆ ರೀತಿಯಾಗಿ. ಇದಕ್ಕಿಂತ ಮುಂಚೆ ಎಲ್ಲ ಚಿಕನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ನಾವೆಲ್ಲ. ಚಿಕನ್ 1 kg ಚಿಕನ್ನು. ಆ್ಯಕ್ಚುಲಿ ಇದ್ರ ಜೊತೆ ಮತ್ತೆ ಮಟನ್ ಗ್ರೇವಿ ಮಾಡ್ತಾಯಿದ್ವಿ ನಾವು, ಮಟನ್ ಗ್ರೇವಿ. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಬೇಕಾಗ್ತದೆ. ಇದರಲ್ಲಿ ಅರೌಂಡ್ 1/3 ಪೋರ್ಷನ್ ಎಲ್ಲ ಚಿಕನ್ ಗ್ರೇವಿಗೆ ಬೇಕಾಗ್ತದೆ. ಸೊ ಚೆನ್ನಾಗಿ ಫ್ರೈ ಆಗಿದೆ ಈಗ ಈರುಳ್ಳಿ. ಅದಾದಮೇಲೆ ಟೊಮೆಟೊ ಹಾಕೋಣ. ಈಗ ಟೊಮೆಟೊ ಹಾಕಿದ ಮೇಲೂ ಕೂಡ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಸ್ವಲ್ಪ ಅದನ್ನ ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಟ್ಟು ಅದನ್ನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಜಾರ್ ಹಾಕೋಣ. ಆ್ಯಕ್ಚುಲಿ ಇದರಲ್ಲಿ ಅದೇ ಕೊಕೊನಟ್ ಇದೆಲ್ಲ, ಡ್ರೈ ಕೊಕೊನಟ್, ಇದನ್ನು ಕೂಡ ಆ ರೀತಿ ಚಾಪ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾವು ಈಗ ಹಾಕ್ತಾಯಿದ್ದೀವಿ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಸಣ್ಣ ಮಾಡ್ಕೋಬೇಕಷ್ಟೆ. ಆಯ್ತು. ಈಗ ನಾವು ಈಗ ಪ್ಯಾನ್ನಲ್ಲಿ ಮತ್ತೆ ಎಣ್ಣೆ ಹಾಕಿ ಇದರಲ್ಲಿ ಈರುಳ್ಳಿ ಹಾಕಬೇಕು. ಬಿಸಿ ಆದಮೇಲೆ ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಜಿಂಜರ್ ಗಾರ್ಲಿಕ್, ಲಸೂನ್ ಏನಂತಾರಪ್ಪ, ಬೆಳ್ಳುಳ್ಳಿ, ಕರೆಕ್ಟ್, ಬೆಳ್ಳುಳ್ಳಿ ಮತ್ತು ಶುಂಠಿ, ಕರೆಕ್ಟ್, ಶುಂಠಿ ಹಾಕಬೇಕು. ಶುಂಠಿ ಹಾಕಿ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಂಡು ಸ್ವಲ್ಪ ಅರಿಶಿನ. ಇದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಆ್ಯಕ್ಚುಲಿ ಅದು ಹಸಿ ಸ್ಮೆಲ್ ಏನಿದೆಲ್ಲ ಹೋಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಸ್ವಲ್ಪ ಕೆಂಪು ಖಾರ. ಆ್ಯಕ್ಚುಲಿ ಇದು ಕೆಂಪು ಖಾರ ಇದೆಲ್ಲ ಮನೆಯಲ್ಲಿ ಮಾಡಿದ್ದು. ಅದರಲ್ಲೆಲ್ಲ ಆಲ್ರೆಡಿ ಮಿಕ್ಸ್ ಇದೆ ಮಸಾಲೆ ಎಲ್ಲ ಮನೆಯಲ್ಲಿ. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಏನೇನೋ ಮಾಡಿರ್ತಾರೆ, ನಮಗೆಲ್ಲ ಗೊತ್ತಿಲ್ಲ ಏನು ಮಾಡ್ತಾರಂತ. ಅದಾದಮೇಲೆ ಸ್ವಲ್ಪ ಚಿಕನ್ ಮಸಾಲ, ಆಮೇಲೆ ಸ್ವಲ್ಪ ಜೀರಾ ಪೌಡರು ಎಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಸ್ವಲ್ಪ ಇದು ಮಾಡ್ಕೊಡಿ, ಅಳಗಾಡ್ಸಿರಿ ಸರಿಯಾಗಿ. ಸೊ ಫ್ರೈ ಆದಮೇಲೆ ಆಗೋವರೆಗೆ ನಿಲ್ರಿ. ಯಾಕಂದ್ರೆ ಏನು ಹೇಳಿ ತಿಳಿಬಾರ್ದು ನನಗೆ. ಓಕೆ, ನೆಕ್ಸ್ಟು ಚಿಕನ್ ಆ್ಯಡ್ ಮಾಡಿರಿ. ಅದರೊಳಗೆ ಚಿಕನ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಅದನ್ನ ಎಲ್ಲ ಶೇಕ್ ಮಾಡೋಣಲ್ಲ, ಅಳಗಾಡ್ಸೋಣಲ್ಲ ಸರಿಯಾಗಿ. ಅದ್ಮೇಲೆ ಸ್ವಲ್ಪ ಉಪ್ಪು ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಅಳಗಾಡ್ಸೋಣಲ್ಲ ಈಗ ಅದನ್ನು. ಓಕೆ, ಫ್ರೈ ಮಾಡೋಣ. ನೋಡಿ ಈ ರೀತಿ ಕಾಣಿಸ್ತಿದೆ. ಚೆನ್ನಾಗಿ ಎಲ್ಲ ಅದನ್ನು ಮ್ಯಾರಿನೇಟ್ ಮಾಡಿ ಅದನ್ನು ಬಾಯ್ಲ್ ಮಾಡೋಣ. ಏನಿಲ್ಲ, ಭಾಳ ಸಿಂಪಲ್ ಇದೆ, ಎಲ್ಲರೂ ಮನೆಯಲ್ಲಿ ಮಾಡ್ಕೋಬೋದು. ಇದರಲ್ಲಿ ಏನು ದೊಡ್ಡ ಆ ಮಸಾಲೆ ಈ ಮಸಾಲೆ. ನೀವು ಬೇಕಾದರೆ ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ದಾಲ್ಚಿನ್ನಿ, ಏಲಕ್ಕಿ, ಲವಂಗ, ಸ್ವಲ್ಪ ಮೆಣಸುಕಾಳು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೋದು. ನಿಮಗೆ ಜಾಸ್ತಿನೇ ಮಸಾಲೆ ಬೇಕಂದರೆ, ಆ್ಯಕ್ಚುಲಿ ನಾವು ಪೌಡರ್ ಮಾಡಿರ್ತೀವಿ, ಸೊ ಪೌಡ್ರ್ ಹಾಕಿದ್ದೀವಿ. ನೀವು ಖಡಾ ಮಸಾಲ ಹಾಕ್ಬೋದು. ಸೊ ಈ ರೀತಿ ಅರೋಮಾ ಇದೆಲ್ಲ, ಏನಂತಾರೆ ಗೊತ್ತಿಲ್ಲ ಅದಕ್ಕೆ. ಈ ರೀತಿ ಇದೆ ನೋಡಿರಿ,
ಆಯಿಲ್ ರೆಡ್ ಬರ್ತದೆ, ಕಲರ್ ಚೆನ್ನಾಗಿ ಬರ್ತದೆ. ಏನು ಕಲರ್ ಆ್ಯಡ್ ಹಾಕಿದ್ದಿಲ್ಲ. ಸೊ ಮಸಾಲೆ ಖಾರ ಇದೆಯಲ್ಲ, ಆಟೋಮೆಟಿಕ್ ಖಾರ ಸ್ವಲ್ಪ ಬರ್ತದೆ. ಸೊ ಬಾಯ್ಲ್ ಹಾಕಿಬಿಡೋಣ ಅದಕ್ಕೆ ಸ್ವಲ್ಪ. ಸೊ ಈ ರೀತಿ ಮುಚ್ಚಿಡ್ಬೇಕು ಅದನ್ನು ಒಂದು 5 ನಿಮಿಷ. ನೋಡಿ ಈಗೆಲ್ಲ ಹೆಂಗೆ ಕುದೀತಾ ಇದೆ, ಬಾಯ್ಲ್ ಆಗಿದೆ ನೋಡೋಣ. ಸ್ವಲ್ಪ ಬಾಯ್ಲ್ ಆಗಿದ್ದರೆ ಮತ್ತೊಂದು ಸ್ವಲ್ಪ ಕುದಿಸೋಣ. ಮಸಾಲೆ ಇನ್ನೂ ಹಾಕಿಲ್ಲ ನಾವು, ಮಸಾಲೆ ಹಾಕೋ ಟೈಮ್ ಬರ್ತದೆ. ಆ್ಯಕ್ಚುಲಿ ಮುಂಚೆನೇ ಆಲ್ರೆಡಿ ಫ್ರೈ ಮಾಡಿಟ್ಟಿದ್ದೀವಲ್ಲ, ಸೊ ಮಸಾಲೆ ಎಲ್ಲ ಈಗಲೇ ಹಾಕೋ ಅವಶ್ಯಕತೆ ಇರಲಿಲ್ಲ. ಸೊ ಎಲ್ಲ ಫ್ರೈ ಎಲ್ಲ ಕುದ್ದಾದಮೇಲೆ ಲಾಸ್ಟಕ್ಕೆ ಅದನ್ನ ಹಾಕಬೇಕಾಗ್ತದೆ. ನೋಡಿ ಹಾಕ್ತಾಯಿದ್ದೀವಿ ಈಗ ಮಸಾಲೆ. ಸೊ ಮಸಾಲೆ ಹಾಕಿದ್ವಿ. ಗ್ರೇವಿ ಚೆನ್ನಾಗಿ ಆಗ್ತದೆ, ಟೇಸ್ಟ್ ಕೂಡ ಮಸ್ತ್ ಇರ್ತದೆ. ಹೋಟೆಲ್ ಟೈಪ್ನಲ್ಲೇ ಇರ್ತದೆ. ಸೊ ಹೋಟೆಲ್ಗಿಂತನೂ ಚೆನ್ನಾಗೇ ಇರ್ತದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮನೇಲಿ ಮಾಡಿತ್ತಲ್ಲ, ಸೊ ಚೆನ್ನಾಗಿರ್ತದೆ. ಚೆನ್ನಾಗೆಲ್ಲ ಅದನ್ನ ಮ್ಯಾರಿನೇಟ್ ಮಾಡಿ ಬಾಯ್ಲ್ ಮಾಡೋಕ್ಕೆ ಬಿಡೋಣ ಮತ್ತೆ. ಸೊ ಗ್ರೇವಿ ಆಗ್ತದೆ, ತಿಕ್ ಗ್ರೇವಿ ಆಗ್ತದೆ, ಚೆನ್ನಾಗಾಗ್ತದೆ ಟೇಸ್ಟ್ ಕೂಡ. ಇದನ್ನ ರೊಟ್ಟಿ ಜೊತೆ ಆಗಲಿ, ರೈಸ್ ಆಗಲಿ, ನಿಮ್ಮ ರಾಗಿ ಮುದ್ದೆ ನಮ್ಮ ಕಡೆ ಎಲ್ಲ ನಿಮ್ಮ ಕಡೆ ರಾಗಿ ಮುದ್ದೆ ಎಲ್ಲ ತಿನ್ಬೋದು, ಚೆನ್ನಾಗಿರ್ತದೆ. ಆಯಿತು, ಎಲ್ಲ ಗ್ರೇವಿ ಆಗಿದೆ ಈಗ ಆಲ್ರೆಡಿ. ಸೊ ಇದನ್ನ ಮತ್ತೊಂದು ಸಾರಿ ಮುಚ್ಚೋಣ. ಈ ರೀತಿ ಮುಚ್ಚಿಟ್ಬಿಡೋಣ. ಓಕೆನಾ? ಮುಚ್ಚಿ ಒಂದು 5 ನಿಮಿಷ, ಭಾಳ ಹೊತ್ತಿಲ್ಲ. ಮತ್ತು ಅಲ್ಲೇ ಬಿಟ್ಬಿಟ್ರೆ ಅಂದರೆ ಮುಗಿದೋಯ್ತು. ಈಗ ತೆಗಿತಾ ಇದ್ದೀವಿ ನೋಡಿ, ಈ ರೀತಿ ಕಾಣಿಸ್ತದೆ. ಬಾಯ್ಲ್ ಆದಮೇಲೆ ಚೆನ್ನಾಗಿ ಕುದ್ದಿದೆ ಈಗ. ಸೊ ಮತ್ತು ಸ್ವಲ್ಪ ಅದನ್ನೆಲ್ಲ ಶೇಕ್ ಮಾಡಿ ಅಳಗಾಡ್ಸೋಣ. ಆಗಿದೆ, ಈ ರೀತಿ ಆಗ್ತದೆ. ಹೋಟೆಲ್ ಟೈಪ್ ನೋಡಿ, ಪಕ್ಕ ಹೋಟೆಲ್ ಟೈಪ್ ನೋಡಿ. ಈ ರೀತಿ ಎಲ್ಲ ರೆಡ್ ಆಗಿದೆಯಲ್ಲ, ಹಂಗೆ ಬರಬೇಕು. ಎಣ್ಣೆ ಸ್ವಲ್ಪ ಮೇಲ್ಗಡೆ ಬರಬೇಕು. ಸ್ವಲ್ಪ ಆಯಿಲ್ ಸಣ್ಣ ಫ್ಲೇಮ್ ಇಡಬೇಕು ಮೊದಲೇ ಮಾತು. ಜಾಸ್ತಿ ಇಟ್ಟರೆ ಎಲ್ಲ ಸುಟ್ಟು ಹೋಗ್ಬಿಡ್ತದೆ. ಸೊ ಸಿಂಪಲ್ ಇದೆ, ಭಾಳ ಇಲ್ಲ. ಆ್ಯಕ್ಚುಲಿ ಬ್ಯಾಚುಲರ್ಗಂತೂ ಭಾಳ ಇದು, ಯಾಕೆಂದರೆ ಮಿಕ್ಸರ್ ಹಾಕಿದ್ದೀವಲ್ಲ, ಮಿಕ್ಸರ್ ಹಾಕಲಿಲ್ಲ ಅಂದರೆ ನಡೀತದೆ. ಸಣ್ಣಗೆ ಚಾಪ್ ಮಾಡಿ ಕಾಂದ ಬ್ಯಾಚುಲರ್ಸ್ ಬೆಂಗಳೂರಲ್ಲಿ ರೂಮಲ್ಲಿದ್ದಾಗ ಎಲ್ಲ ಫಾಲ್ತು ಅಲ್ಲಿ ಮಿಕ್ಸರ್ ಎಲ್ಲ ಏನು ಅವಶ್ಯಕತೆ ಇರೋಲ್ಲ. ಇದಕ್ಕೆ ಮಾಡ್ಕೋಬೋದು, ಸಣ್ಣ ಚಾಪ್ ಮಾಡ್ಕೊಂಡು ಟೊಮೆಟೊ ಮತ್ತು ಕಾಂದ ಎಲ್ಲ ಚಾಪ್ ಮಾಡ್ಕೋಬೋದು. ಸೊ ಇದು ಚಿಕನ್ ಮಸಾಲ ಆಗಿದೆ. ಸೈಡ್ನಲ್ಲಿ ನಾವು ಮತ್ತೆ ಮಟನ್ ಗ್ರೇವಿ ಮಾಡಿದ್ವಿ. ಸೊ ಅದು ಪ್ಲೇಟ್ನಲ್ಲಿ ಹಾಕಿದ್ದೀವಿ ಈಗ. ಸೊ ನೋಡಿ, ಚೆನ್ನಾಗಿರ್ತದೆ, ತಿನ್ಬೋದು. ಫಸ್ಟ್ ಕ್ಲಾಸ್ ಆಗ್ತದೆ, ತಿನ್ಬೋದು. ಸೈಡಲ್ಲಿ ಸ್ವಲ್ಪ ಈರುಳ್ಳಿ ಇಟ್ಟು ಬಡಿತಾ ಇದ್ದರೆ ಹೊಟ್ಟೆ ತುಂಬಿ ಮಸ್ತ್ ಮಜಾ ಮಾಡಿ. ಇದು ಪರೋಟ, ಹೋಮ್ ಮೇಡ್ ಪರೋಟ ಎಲ್ಲ ಟೈಮ್ ಇರಲಿಲ್ಲ, ಸೊ ಹೊರಗಡೆಯಿಂದ ತಂದಿದ್ವಿ. ನೋಡಿ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಸೊ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಶೇರ್ ವಿತ್